ओम नमो भगवते बादरायणाय। बादरायणीये श्रीमद्भागवते तृतीय स्कंधे प्रथमे अध्याये अथात्र 39 श्लोकः। ಮೂರನೇ ಸ್ಕಂದದ 1ನೇ ಅಧ್ಯಾಯದ 39ನೇ ಶ್ಲೋಕः ವಿದುರೋದ್ಧವ ಸಂವಾದ ವರ್ಣನಾತ್ಮಕः अद्य व्याख्यास्यते। सर्वेषामपि यादवकौरवाणां कुशलं पृच्छन् विदुरः अस्मिन् श्लोके नकुलसहदेवयोः कुशलं पृच्छति उद्धवम्। यथा द्वौ गरुडौ वज्रधरात् इन्द्रात् अमृतम् अपहृत्य गच्छतः रमतश्च, एवं धर्मज भीम पार्थाभ्यां रक्षितौ एतौ नकुलसहदेवौ स्ववैरिभिः कौरवैः प्रयुध्य तेभ्यः स्वराज्यम् उद्धृत्य किं सुखं चरतः इत्ययं प्रश्नः। ವಿದುರ ಮತ್ತು ಉದ್ಧವ ಇವರಿಬ್ಬರು ಪರಸ್ಪರ ಭೇಟಿ ಮಾಡಿದಾಗ ವಿದುರ ಉದ್ಧವನನ್ನು ಎಲ್ಲರ ಕುಶಲ ಪ್ರಶ್ನೆ ಮಾಡ್ತಿದ್ದಾನೆ, ಯಾದವರದು ಮತ್ತೆ ಕೌರವರದು ಕೂಡ. ಕೌರವರು ಅಂದ್ರೆ ಈಗ ಉಳಿದ ಪಾಂಡವರು. ಉದ್ಧವ ಯಾದವರ ಕಡೆಯವನೇ ಆದ್ರಿಂದ ಅವನಿಗೆ ಎಲ್ಲ ಯಾದವರ ಕುಶಲದ ಬಗ್ಗೆ ಗೊತ್ತಿರ್ತದೆ. ವಿದುರ ಕೌರವರ ಕಡೆಯವನಾದ್ರಿಂದ ಕೌರವರ ಅರ್ಥಾತ್ ಪಾಂಡವರ ಕುಶಲವನ್ನು ಅವನೇ ಹೇಳಬೇಕು. ಆದರೂ ವಿದುರನಿಗೆ ಎಲ್ಲವೂ ಕೌರವರ ಪಾಂಡವರ ಎಲ್ಲ ಸಮಾಚಾರ, ಯಾದವರ ಸಮಾಚಾರ ಎಲ್ಲವೂ ಗೊತ್ತಿರ್ತದಾದ್ರಿಂದ ಅವನನ್ನೇ ಕೇಳ್ತಿದ್ದಾನೆ. ಮತ್ತೆ ತಾನು ಈ ಕುಶಲ ಸಮಾಚಾರವನ್ನು ಕೇಳುವ ನೆಪದಲ್ಲಿ ಪಾಂಡವರು ಚೆನ್ನಾಗಿದ್ದಾರೆ, ಅದು ನನಗೆ ಗೊತ್ತು ತಾನೆ ಅನ್ನುವ ಧಾಟಿಯಲ್ಲಿ ಮಾತಾಡ್ತಿದ್ದಾನೆ ಅಂತ ನನ್ನ ವ್ಯಾಖ್ಯಾನ. ಭೀಮಾರ್ಜುನ ಕುಶಲ ಪ್ರಶ್ನೆ ಆಯಿತು, ಧರ್ಮರಾಜನ ಕುಶಲ ಪ್ರಶ್ನೆ ಆಯಿತು, ಈಗ ನಕುಲ ಸಹದೇವರ ಕುಶಲ ಪ್ರಶ್ನೆ ನಡೆದಿದೆ. ನಕುಲ ಸಹದೇವರು ಇಬ್ಬರು ಕೂಡ ತಮ್ಮ ಅಣ್ಣಂದಿರಾದ ಧರ್ಮರಾಜ, ಭೀಮ, ಅರ್ಜುನ ಇವರ ರಕ್ಷಣೆಯಲ್ಲಿ ಇದ್ದವರು. ಕಣ್ಣಿನ ರೆಪ್ಪೆ ಕಣ್ಣಿನ ಹೇಗೆ ರಕ್ಷಿಸ್ತದೋ ಹಾಗೆ ಈ ಮೂವರು ಹಿರಿಯ ಸಹೋದರರು ತಮ್ಮ ತಮ್ಮಂದಿರನ್ನ ಸದಾ ಕಾಲ ಕಾಪಾಡಿದ್ದಾರೆ. ವನವಾಸದಲ್ಲಿ, ಅಜ್ಞಾತವಾಸದಲ್ಲಿ, ವಿಶೇಷತಃ ಕುರುಕ್ಷೇತ್ರದ ಯುದ್ಧದಲ್ಲಿ ಕಾಪಾಡಿದ್ದಾರೆ. ಅಣ್ಣಂದಿರಿಗೆ ಹೆಗಲು ಕೊಟ್ಟು ಈ ಇಬ್ಬರು ತಮ್ಮಂದಿರು ಯುದ್ಧದಲ್ಲಿ ಹೋರಾಡಿದ್ದಾರೆ. ಅಣ್ಣಂದಿರ ಜೊತೆಗೆ ಸೇರಿ ಕೌರವರು ಅಪಹರಿಸಿದ್ದಂತಹ ತಮ್ಮ ಸಾಮ್ರಾಜ್ಯವನ್ನ ಪಡ್ಕೊಂಡಿದ್ದಾರೆ. ಅವರಿಬ್ರು ಇವತ್ತು ಆ ಸಾಮ್ರಾಜ್ಯವನ್ನು ಪಡ್ಕೊಂಡು ಸುಖಿಯಾಗಿದ್ದಾರೋ ಹೇಗೆ? ಅವರಿಬ್ಬರ ಆ ಪರಾಕ್ರಮವನ್ನು ನೋಡಿದ್ರೆ ಅದು ಹೇಗೆ ಕಾಣಿಸ್ತಿತ್ತಂದ್ರೆ, ಹಿಂದೆ ಒಬ್ಬ ಗರುಡ ದೇವೇಂದ್ರನೊಂದಿಗೆ ಹೋರಾಡಿ ಅಮೃತವನ್ನ ಕಸಿದುಕೊಂಡು ತನ್ನ ತಾಯಿಗೆ ಕೊಟ್ಟಿದ್ದ. ಹಾಗೆ ಈ ನಕುಲ ಸಹದೇವರಿಬ್ಬರು ಯುದ್ಧದಲ್ಲಿ ಹೋರಾಡಿದ್ದನ್ನು ನೋಡಿದ್ರೆ ಇಬ್ಬರು ಗರುಡರು. ವಸ್ತುತಃ ಅಲ್ಲಿ ಇದ್ದದ್ದು ಒಬ್ಬನೇ ಗರುಡ ಪುರಾಣದಲ್ಲಿ. ಆದರೆ ಇದೊಂದು ಅಭೂತೋಪಮ, ವಾಸ್ತವಿಕವಾಗಿ ಇಲ್ಲದೇ ಇರುವಂತಹ ಒಂದು ಉಪಮಾ ಇದು. ಅಂತಹ ಒಂದು ಅದ್ಭುತವಾದ ಉಪಮಾವನ್ನ ಹೇಳ್ತಾ ಇದ್ದಾರೆ. ಇಬ್ಬರು ಗರುಡರು ಆ ದೇವೇಂದ್ರನೊಂದಿಗೆ ಹೋರಾಡಿ ಅಮೃತವನ್ನು ತಂದು ತಮ್ಮ ತಾಯಿಗೆ ಕೊಟ್ಟಂತೆ. ಹಾಗಿಲ್ಲಿ ಉಪಮಾ ಕೊಡುವುದರ ಮೂಲಕ ಒಟ್ಟಾರೆ 5 ಜನ ಪಾಂಡವರು ಸೇರಿ, ನಕುಲ ಸಹದೇವರು ಸೇರಿ ಈ ಕೌರವರ ಕೈಯಲ್ಲಿದ್ದಂತಹ ತಮ್ಮ ಸಾಮ್ರಾಜ್ಯವನ್ನು ಕಿತ್ಕೊಂಡಿದ್ದಾರೆ ಮತ್ತು ಅದನ್ನು ತಾಯಿಗೆ ಅರ್ಪಣೆ ಮಾಡಿದ್ದಾರೆ ಅನ್ನೋದು ಅಲ್ಲಿ ಇಲ್ಲ. ಈ 39ನೇ ಶ್ಲೋಕದಲ್ಲಿ ವ್ಯಾಸರು ಅದನ್ನು ಹೇಳಿಲ್ಲ, ಆದರೆ ಅದನ್ನು ತಿಳ್ಕೊಳ್ಬಹುದು. ಹಿಂದೆ ಕಶ್ಯಪನ ಪತ್ನಿಯರಾದಂತಹ ವಿನತ
ಮತ್ತೆ ಕದ್ರು, ಅವರಿಬ್ಬರಿಗೊಂದು ಸ್ಪರ್ಧೆ ಏರ್ಪಟ್ಟಿತ್ತು ಮಹಾಭಾರತದಲ್ಲಿ. ಅದು ಕದ್ರು ಸರ್ಪಗಳ ತಾಯಿ, ವಿನತ ಪಕ್ಷಿಗಳ ತಾಯಿ. ಏನೋ ಕಾರಣದಿಂದ ಈ ವಿನತ ಕದ್ರುವಿನ ದಾಸಿ ಆಗ್ಬೇಕಾಯಿತು. ಆ ದಾಸ್ಯದಿಂದ ಅವಳನ್ನು ಮುಕ್ತ ಮಾಡಬೇಕಾದ್ರೆ ಸ್ವರ್ಗದಿಂದ ಅಮೃತ ತರಬೇಕಾಗಿತ್ತು ಗರುಡ. ಹಾಗೆ ಆ ಅಮೃತವನ್ನು ತಂದು ತಾಯಿಯನ್ನ ಸಂತುಷ್ಟಳನ್ನಾಗಿ ಮಾಡಿದ, ಅವಳನ್ನು ದಾಸ್ಯದಿಂದ ಮುಕ್ತಳನ್ನಾಗಿ ಮಾಡಿದ. ಅದರಂತೆ ಇಷ್ಟು ದೀರ್ಘಕಾಲ ಅನೇಕ ಥರದ ಅವಮಾನ, ಸಂಕಷ್ಟ, ಪರಗ್ರಹ ವಾಸ ಇದನ್ನೆಲ್ಲ ಅನುಭವಿಸಿದ್ಲು ಕುಂತಿಯು ಕೂಡ. ಪರಗ್ರಹ ವಾಸ ಅಂದ್ರೆ ವಿದುರನ ಮನೆಯಲ್ಲಿದ್ದಷ್ಟೇ, ಅವಳಿಗೆ ಅದೇನು ಅವಮಾನ ಏನಲ್ಲ. ಅಂತೂ ಪರಾಕ್ರಮಿಗಳಾದ ತನ್ನ ಮಕ್ಕಳ ಸಾಮ್ರಾಜ್ಯದಲ್ಲಿ ಅವಳಿಗೆ ಈ ಮುಪ್ಪಿನ ಕಾಲದಲ್ಲಿ ಇರ್ಲಿಕ್ಕಾಗಿರ್ಲಿಲ್ಲ. ಇಂದ್ರಪ್ರಸ್ಥದಲ್ಲಿ ಇದ್ಲು 23 ವರ್ಷ, ಈಗ ಬೇರೆ ಎಲ್ಲೋ ಇದ್ದಾಳೆ. ಅವಳು ತನ್ನ 5 ಜನ ಮಕ್ಕಳನ್ನ ಈ ಯುದ್ಧಕ್ಕಾಗಿ, ಧರ್ಮ ಯುದ್ಧಕ್ಕಾಗಿ, ತಮ್ಮ ಸಾಮ್ರಾಜ್ಯದ ಪಾಲಿನ ಬೇಡಿಕೆಗಾಗಿ ಹುರಿದುಂಬಿಸಿದ್ಲು. ವಿದುರೋಪಾಖ್ಯಾನ ಅಂತ ಒಂದು ಉಪಾಖ್ಯಾನವನ್ನು ಹೇಳಿ, ಕೃಷ್ಣನ ಮೂಲಕ ಹೇಳಿ ಕಳಿಸಿ ಆ ಮಕ್ಕಳನ್ನು ಹುರಿದುಂಬಿಸಿದ್ಲು. ವಿದುಲ ಅಂತ ಒಬ್ಬಳು ತಾಯಿ ತನ್ನ ಮಗನನ್ನ ಯುದ್ಧದಲ್ಲಿ ತೊಡಗಿಸಿ ಅವನು ಕಳ್ಕೊಂಡ ಪಾಲನ್ನು ಹೇಗೆ ಅವನು ಪಡ್ಕೊಂಡ, ತಾಯಿಯ ಪ್ರೇರಣೆಯಿಂದ ಅವನು ಹೇಗೆ ಪಡ್ಕೊಂಡ ಅನ್ನೋದನ್ನು ಹೇಳಿ, ಈ ಕುಂತಿ ತನ್ನ ಮಕ್ಕಳನ್ನು ಧರ್ಮ ಯುದ್ಧದಲ್ಲಿ ಪ್ರೇರಿಸಿದ್ಲು, ತೊಡಗಿಸಿದ್ಲು. ಅದರಂತೆ ಈ 5 ಕೂಡ ಯುದ್ಧದಲ್ಲಿ ಹೋರಾಡಿ ಸಾಮ್ರಾಜ್ಯವನ್ನು ಪಡ್ಕೊಂಡ್ರು, ಧರ್ಮ ಯುದ್ಧ ಮಾಡಿದ್ರು, ತಾಯಿಗೆ ಅದನ್ನು ಅರ್ಪಣೆ ಮಾಡಿದ್ರು. ಅವಳಿಗೆ ತನ್ನ ಮಕ್ಕಳ ಪರಾಕ್ರಮವನ್ನು ನೋಡಿ ಆ ಕೊನೆಕಾಲದಲ್ಲಿ ಸಂತೋಷ ಇತ್ತು. ಮುಂದೆ ಅವಳು ಸಾಮ್ರಾಜ್ಯವನ್ನು ಬಿಟ್ಟು ಕಾಡಿಗೆ ತಪಸ್ಸಿಗೆ ಅಂತ ಹೊರಟೋದ್ಲು, ಗಾಂಧಾರಿ ಮತ್ತು ಧೃತರಾಷ್ಟ್ರರ ಜೊತೆಗೆ, ಅದು ಬೇರೆ ವಿಷಯ. ಅಂತೂ ಹಾಗೆ ನಡೀತು. ಗರುಡ ಹೇಗೆ ತಾಯಿಯ ಪ್ರೀತಿಗಾಗಿ, ಅವಳಿಗಾಗಿ, ಅವಳ ದಾಸ್ಯ ವಿಮೋಚನೆಗಾಗಿ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ನೋ, ಇವರು ಹಾಗೆ ಮಾಡಿದರು ಅಂತ ಅದನ್ನು ತಿಳ್ಕೊಳ್ಬೋದು ನಾವು. ಅದೊಂದು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಾದ ಕಥಾ ಅಷ್ಟೆ. ಇಬ್ಬರು ಗರುಡರಿಲ್ಲ, ಇರುವುದು ಒಬ್ಬರೇ ಗರುಡ, ಆದರೂ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ ಆ ಥರ. ಅದೊಂದು ಅಭೂತೋಪಮ, ಇಲ್ಲದೇ ಇರುವ ಉಪಮಾವನ್ನು ಕೊಡೋದು. ಮುಂದೆ ಕುಂತಿಯ ಕುಶಲದ ಬಗ್ಗೆ ಕೇಳ್ತಾನೆ ವಿದುರ. ಕುಂತಿ ಸುಖವಾಗಿದ್ದಾಳೋ ಹೇಗೆ? ಪಾಂಡು ಮಹಾರಾಜನ ಇಲ್ಲದೇ ಇದ್ದಾಗ ಅವಳನ್ನು ರಕ್ಷಿಸುವ ಹೊಣೆ ಈ ಮಕ್ಕಳದು. ಆ ಮಕ್ಕಳೆಲ್ಲ ಸೇರಿ ಅವಳನ್ನ ಸುಖವಾಗಿ ಇಟ್ಟಿದ್ದಾರೋ ಹೇಗೆ? ಪಾಂಡು ಮಹಾರಾಜನೊಂದಿಗೆ ಮಾದ್ರಿ ಸಹಗಮನ ಮಾಡಿದ ಮೇಲೆ ಕುಂತಿ ಈ 5 ಮಕ್ಕಳ ಜವಾಬ್ದಾರಿ ಹೊತ್ತಳು. ಅವರ ಮದುವೆ ಆಯಿತು, ಸಾಮ್ರಾಜ್ಯ ಪಡ್ಕೊಂಡ್ರು ಇಂದ್ರಪ್ರಸ್ಥದಲ್ಲಿ. ಮುಂದೆ ಜೂಜಾಡಿ ಸಂಪತ್ತನ್ನು ಕಳ್ಕೊಂಡ್ರು. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಿದರು. ಅದಾದ ಮೇಲೆ ಮತ್ತೆ ಈಗ ಸಾಮ್ರಾಜ್ಯವನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ಅವಳು ಬದುಕಿದ್ದದ್ದೇ ತನ್ನ ಮಕ್ಕಳಿಗಾಗಿ. ಅವಳ ಗಂಡ ಪಾಂಡು ಮಹಾರಾಜ ಅಸಹಾಯ ಶೂರ, ಕೈಯಲ್ಲಿ ಧನುಸ್ಸು ಹೊಂದಿದ್ರೆ ಸಾಕು, 4 ದಿಕ್ಕುಗಳನ್ನು ಗೆಲ್ಲಬಲ್ಲವನು. ಗೆದ್ದು ಕೌರವ ಸಾಮ್ರಾಜ್ಯದ ವೈಭವವನ್ನು ಹೆಚ್ಚಿಸಿದ್ದ ಹಿಂದೆ. ಅಂಥ ವೀರನ ಮಹಿಷಿ ಅವಳು, ವೀರರಾದ ಮಕ್ಕಳನ್ನ ಪಡ್ಕೊಂಡವಳು. ಅವಳೀಗ ಸುಖವಾಗಿದ್ದಾಳೋ ಹೇಗೆ ಅಂತ ಅಲ್ಲಿಯೇ ಒಂದು ಪ್ರಶ್ನೆ. ಅಲ್ಲಿ ಧ್ರಿಯತೆ ಅಂತಿದೆಯಲ್ಲ, ಧ್ರಿಯತೆ ಅಂತನ್ನುವುದು ಈ ಯಾದವಾರರ ದೃಷ್ಟಿಯಲ್ಲಿ ಮತ್ತು ವಿಜಯಧ್ವಜರ ದೃಷ್ಟಿಯಲ್ಲಿ ಪುತ್ರೈಹಿ ಧ್ರಿಯತೆ, ಕರ್ಮಣಿ ಪ್ರಯೋಗ. ಅದು ಪುತ್ರರು, ಅವಳ ಮಕ್ಕಳು ಅವಳನ್ನು ಧರಿಸಿದ್ದಾರೆ, ಕಾಪಾಡ್ತಿದ್ದಾರೆ. ಅದರಿಂದ ಅಹೋ ಪೃಥಾಪಿ ಧ್ರಿಯತೆ ಅಂತ ಹೀಗೆ ಪ್ರಶ್ನೆ ಬಂದಾಗ ಅಲ್ಲಿ ವಾಕ್ಯ ಇರೋದನ್ನು ನೋಡಿದರೆ ಮಕ್ಕಳು ಅವಳನ್ನು ಧರಿಸಿದ್ದಾರೆ, ಮಕ್ಕಳಿಂದ ಅವಳು ಧರಿಸಲ್ಪಟ್ಟಿದ್ದಾಳೆ, ಪುತ್ರೈಹಿ ಅಂತ ಶೇಷ ಮಾಡ್ಕೋಬೇಕು. ಅದರ ಜೊತೆಗೆ ಪ್ರಾಣೈಹಿ ಅಂತ ಇನ್ನೊಂದು ಅಧ್ಯಾಯ ಹೇಳ್ತಾರೆ ಯಾದವಾರ್ಯರು. ಪ್ರಾಣೈಹಿ ಧ್ರಿಯತೆ, ಪ್ರಾಣಗಳು ಆಕೆಯ ಪ್ರಾಣಗಳು ಅಂದ್ರೆ ಇಂದ್ರಿಯಗಳು ಆಕೆಯನ್ನು ಹಿಡಿದು ನಿಲ್ಲಿಸಿವೆ. ಪ್ರಾಣೈಹೀತಿ ಶೇಷ ಅಂತ ಒಂದು ವ್ಯಾಖ್ಯಾನ ಹೇಳಿದ್ದಾರೆ. ಜೀವತೀತಿ ಯಾವತ್ತು ಪ್ರಾಣಗಳು ಅವಳನ್ನು ಹಿಡಿದು ನಿಲ್ಲಿಸಿವೆ, ತಡೆದು ನಿಲ್ಲಿಸಿವೆ. ಅವಳು ಪ್ರಾಣಗಳಿಂದ ಹಿಡಿದು ನಿಲ್ಲಿಸಲ್ಪಟ್ಟಿದ್ದಾಳೆ. ಕುಂತಿಯ ಕುಶಲದ ಬಗ್ಗೆ ಏನು ಕೇಳೋದು?
ಪಾಂಡು ಇಲ್ಲದೆ ಹೋದರೂ ಕೂಡ ಆಕೆ ಬದುಕಿದ್ದೇ ದೊಡ್ಡ ಆಶ್ಚರ್ಯ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಯಾದವಾರರು. ಅದನ್ನೇ ಗುರುಗಳಾದ ಪುರಾಣಿಕಾಚಾರ್ಯರು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಹೀಗೆ ಪ್ರಾಣೈಹೀತಿ ಶೇಷ ಅಂತ ಒಂದು ವ್ಯಾಖ್ಯಾನ, ಇನ್ನೊಂದು ಪುತ್ರೈಹೀತಿ ಶೇಷ ಅಂತ ಇನ್ನೊಂದು ವ್ಯಾಖ್ಯಾನ. ಅಲ್ಲಿ ಪ್ರಾಣಾಹ ಕುಂತೀಂ ಧರಂತಿ, ಪ್ರಾಣೈಹಿ ಕುಂತಿ ಧ್ರಿಯತೆ ಅಂತ ಶೇಷ ಇಟ್ಕೊಂಡು ಅರ್ಥ ಮಾಡೋದಕ್ಕಿಂತ ಪುತ್ರಾಹ ಕುಂತೀಂ ಧರಂತಿ ಪುತ್ರೈಹಿ ಕುಂತಿ ಧ್ರಿಯತೆ ಅಂತ ಪುತ್ರೈಹಿ ಅಂತ ಶೇಷ ಇಟ್ಕೊಂಡು ವ್ಯಾಖ್ಯಾನ ಮಾಡೋದು ಚೆನ್ನಾಗಿದೆ. ಮಕ್ಕಳು ಅವಳನ್ನು ಚೆನ್ನಾಗಿ ನೋಡ್ಕೋತಿದ್ದಾರ, ಮಕ್ಕಳ ಸುಪರ್ದಿನಲ್ಲಿ ಅವಳು ಚೆನ್ನಾಗಿದ್ದಾಳ ಹೇಗೆ ಅಂತ ಅದರ ತಾತ್ಪರ್ಯ. ಇಲ್ಲಿ ನಾನು ಹೇಳಬೇಕಾದಂಥ ಒಂದೆರಡು ಅಂಶಗಳಿವೆ. ಪುತ್ರೈಹಿ ಅಂತ ಶೇಷ ಇಟ್ಕೊಂಡಿಲ್ಲ ಎಲ್ಲ ವ್ಯಾಖ್ಯಾನಕಾರರು. ಇದು ವಿಜಯಧ್ವಜರು ಯಾದವಾರರು ಇಟ್ಕೊಂಡಿದ್ದಾರೆ, ಆದರೆ ಉಳಿದ ವ್ಯಾಖ್ಯಾನಕಾರರು ಶ್ರೀಧರಾದಿಗಳು ಹಾಗೆ ಇಟ್ಕೊಂಡಿಲ್ಲ. ಅವಳು ಬದುಕಿದ್ದೇ ಆಶ್ಚರ್ಯ ಅಂತ ಶ್ರೀಧರರು ಕೂಡ ಹೇಳಿದ್ದಾರೆ. ಪಾಂಡುವನ್ನು ಬಿಟ್ಟು ಆಕೆ ಬದುಕಿದ್ದಾಳಲ್ಲ, ಅದನ್ನೇ ಯಾದವಾರರು ಹೇಳಿದ್ದಾರೆ ಅಷ್ಟೆ. ಧ್ರಿಯತೆ ಜೀವತಿ ಅಂತ, ಹೀಗೆ ಧ್ರಿಯತೆ ಅಂದ್ರೆ ಜೀವತಿ ಅಂತ ಅವರು ಅದನ್ನು ಕರ್ತರಿ ಪ್ರಯೋಗ ಅಂತ ಇಟ್ಕೊಂಡು ಅರ್ಥ ಮಾಡಿದಂತೆ ಕಾಣಿಸ್ತದೆ. ಅರ್ಭಕಾರ್ಥೇ ಧ್ರಿಯತೆ ನ ಭೋಗಾರ್ಥಂ, ತನ್ನ ಮಕ್ಕಳಿಗಾಗಿ ಬದುಕಿದ್ದಾಳೆ ಹೊರತು ತನ್ನ ಭೋಗಕ್ಕಾಗಿ ಅವಳು ಬದುಕಿಲ್ಲ. ಇದು ಶ್ರೀಧರರು ಹೇಳುವಂತಹ ಅರ್ಥ. ಧ್ರಿಯತೆ ಅಂದ್ರೆ ಅವತಿಷ್ಠತೆ ಅಂತ ಕರ್ತರಿ ಪ್ರಯೋಗದ ಅರ್ಥವನ್ನೇ ಈ ವೀರರಾಘವರು ಕೂಡ ಬರೆದಿದ್ದಾರೆ. ಅವ್ರ ದೃಷ್ಟಿಯಲ್ಲೂ ಕರ್ತರಿ ಪ್ರಯೋಗ ಅಂತಲೇ ಕಾಣಿಸ್ತದೆ. ಧ್ರಿಯತೆ ಅಂದ್ರೆ ಜೀವತಿ ಅಂತ ಹೀಗೆ ಅರ್ಥವನ್ನೇ ರಾಧಾಕೃಷ್ಣರು ಕೂಡ ಬರೆದಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನನಗೇನು ಕಾಣಿಸ್ತದೆ ಅಂದ್ರೆ, ಧ್ರಿಯತೆ ಅನ್ನುವುದು ಇಲ್ಲಿ ಕರ್ಮಣಿ ಪ್ರಯೋಗ ಅಲ್ಲ. ಅದಕ್ಕೆ ನೀವು ಪ್ರಾಣೈಹಿ ಧ್ರಿಯತೆ ಅಥವಾ ಪುತ್ರೈಹಿ ಧ್ರಿಯತೆ ಅಂತ ಶೇಷ ಮಾಡಬೇಕಾದ ಅಗತ್ಯ ಏನೂ ಇಲ್ಲ. ಒಂದು ಶೇಷ ಇಟ್ಕೊಂಡು ಅಧ್ಯಾಹಾರ ಮಾಡಿಕೊಂಡು ಅದನ್ನು ವ್ಯಾಖ್ಯಾನ ಮಾಡಬೇಕಾದ ಅಗತ್ಯ ಇಲ್ಲ. ಅದು ಸಕರ್ಮಕ ಧಾತು. ನಾನು ಬಾಯಿ ತಪ್ಪಿ ಅದನ್ನು ಸಕರ್ಮಕ ಅಂತ ಹೇಳಿದೆ, ಅದು ಅಕರ್ಮಕ ಧಾತು, ಆತ್ಮನೇಪದಿ ಧಾತು. ಅದು ಧೃಂಗ್ ಅವಸ್ಥಾನೆ ಅಂತ ತುದಾದಿ ಗಣದಲ್ಲಿರುವಂಥ ಒಂದು ಧಾತು ಇದೆ. ಅದಕ್ಕೆ ಇರುವುದು, ಸ್ಥಿರವಾಗಿರುವುದು ಅಂತ ಹೀಗೆಲ್ಲ ಅರ್ಥ ಇದೆ. ಹಾಗೆ ಧರಿಸುವುದು ಅಂತಲೂ ಒಂದು ಬೇರೆ ಅರ್ಥ ಇದೆ. ಹಾಗಾದಾಗ ಅದು ಪ್ರಾಯ ಸಕರ್ಮಕ ಆಗ್ತದೆ. ಮೂಲ ಧಾತುವನ್ನು ಅಕರ್ಮಕ ಅಂತ ಹೇಳಿದ್ದಾರೆ. ಅದು ಧ್ರಿಯತೆ ಅಂತ ವರ್ತಮಾನ ಕರ್ತರಿ ಪ್ರಯೋಗದಲ್ಲೇ ಲಟ್ಲಕಾರದಲ್ಲಿ ಧ್ರಿಯತೆ ಅಂತ ಹೀಗೆ ರೂಪ ಆಗ್ತದೆ. ಅದಕ್ಕೆ ಧ್ರಿಯತೆ ಯಾಗವದು ಏಕೋಪಿ ಅಂತ ಹೀಗೆಲ್ಲ ಬೇರೆ ಬೇರೆ ಕಡೆ ಪ್ರಯೋಗ ಇದೆ. ತತ್ತದತ್ತು ಮಧ್ರಿಯತ ಅಂತ ಹೀಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲೂ ಕೂಡ ಒಂದು ಪ್ರಯೋಗ ಇದೆ. ಅದರಿಂದ ನಾನು ಏನು ಹೇಳಲಿಕ್ಕೆ ಹೊರಟದ್ದು ಅಂದರೆ, ಇದು ಧೃಂಗ್ ಅವಸ್ಥಾನೆ ಅನ್ನೋ ಧಾತು ಅಕರ್ಮಕವಾದ ಧಾತು, ಕರ್ಮಣಿ ಪ್ರಯೋಗದಂತೆ ಕಾಣಿಸ್ತದೆ. ಆದ್ದರಿಂದ ಇಲ್ಲಿ ನಾವು ಧೃ ಧಾತುವನ್ನು ಇಲ್ಲೇನು ಇಟ್ಕೊಂಡಿದ್ದೇವೆ, ಇಲ್ಲಿ ನಾವು ಅದನ್ನ ಪುತ್ರ ಪ್ರಾಣ ಅಂತ ಹೀಗೇನು ಶೇಷವಿಲ್ಲದೇನೆ ಧ್ರಿಯತೆ ಅಂದರೆ ಬದುಕಿದ್ದಾಳ, ಸುಖವಾಗಿ ಬದುಕಿದ್ದಾಳ ಅಂತ ನೇರವಾಗಿ ಅರ್ಥ ಮಾಡ್ಬೋದು. ಅನಿವಾರ್ಯ ಆದಾಗ ಅಧ್ಯಾಹಾರ ಮಾಡಬೇಕೇ ಹೊರತು ಇಲ್ಲೇನು ಹಾಗೆ ಅಧ್ಯಾಹಾರ ಮಾಡಬೇಕಾದ ಅಗತ್ಯ ಏನು ಕಾಣಿಸೋದಿಲ್ಲ. ಮಕ್ಕಳಿಗಾಗಿ ಪ್ರಥಾ ಧ್ರಿಯತೆ, ಅವಳು ಬದುಕಿದ್ದಾಳೆ ತಾನೆ. ರಾಜರ್ಷಿ ಆದಂಥ ಪಾಂಡು ಇಲ್ಲದೆ ಹೋದ್ರೂ ಕೂಡ ಅವಳು ಬದುಕಿದ್ದಾಳಲ್ಲ, ಅವಳ ಅಂತಃಸತ್ವವನ್ನು ಅದು ತೋರಿಸ್ತದೆ. ಧೃತಿಂ ಕುಂತ್ಯಾಹ ಅಂತ ವೇದವ್ಯಾಸರು ಅವಳ ಧೈರ್ಯವನ್ನು ವರ್ಣನೆ ಮಾಡಲಿಕ್ಕಾಗಿ, ಅದರ ಕಥೆಯನ್ನು ಹೇಳೋದಕ್ಕಾಗಿ ನಾನು ಮಹಾಭಾರತ ಬರೆದೆ ಅಂತ ವರ್ಣನೆ ಮಾಡಿದ್ದಾರೆ. ಹೀಗಿದು ಸಕರ್ಮಕವಾಗಿ ಇಟ್ಕೊಳ್ಬೇಕಾದ ಅಗತ್ಯ ಇಲ್ಲ. ಕರ್ಮಣಿ ಪ್ರಯೋಗ ಅಂತ ಇಟ್ಕೊಂಡು ಅದಕ್ಕೆ ಶೇಷವನ್ನು ಅಧ್ಯಾಹಾರವನ್ನು ಮಾಡಬೇಕಾದ ಅಗತ್ಯ ಇಲ್ಲ. ಅಕರ್ಮಕ ಧಾತು ಅಂತ ಇಟ್ಕೊಂಡು ನಾವು ಅದನ್ನು ಹೊಂದಿಸಬಹುದು. ಇದು ನನ್ನ ಆಲೋಚನೆ. ಅಲ್ಲಿಗೆ ಈ 3ನೇ ಸ್ಕಂದದ 1ನೇ ಅಧ್ಯಾಯದ 40ನೇ ಶ್ಲೋಕದೊಂದಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.